ವೆಲ್ಕಮ್ ಬ್ಯಾಕ್. ಹೆಮ್ಮಾರಿ ಕೊರೋನಾ ಮೆಟ್ಟಿ ನಿಂತಿದೆ ಮೈಸೂರು ಜಿಲ್ಲೆ. 13 ದಿನದಿಂದ ಮೈಸೂರಲ್ಲಿ ಒಂದು ಪ್ರಕರಣ ಬರ್ತಾ ಇಲ್ಲ. ರೆಡ್ ಝೋನ್ ಅಲ್ಲಿ ಅಟ್ ಪ್ರೆಸೆಂಟ್ ಇರೋದು. ರೆಡ್ ಝೋನ್ ಇಂದ ಹೊರಗಡೆ ಬರೋದಕ್ಕೆ ಆರೆಂಜ್ ಝೋನಿಗೆ ಬರೋದಕ್ಕೆ ಈಗ ದಿನಗಣನೆ ಸ್ಟಾರ್ಟ್ ಆಗಿದೆ. ನಂಜನಗೂಡಿನಿಂದಾಗಿ ಮೈಸೂರಲ್ಲಿ ಇಷ್ಟೊಂದು ಪ್ರಕರಣಗಳು ಪತ್ತೆ ಆಗಿದ್ದು. ಬಟ್ 13 ದಿನದಿಂದ ಮೈಸೂರಲ್ಲಿ ಒಂದು ಪ್ರಕರಣ ಅಂದ್ರೆ ಪಾಸಿಟಿವ್ ಕೇಸ್ಗಳು ಬರ್ತಾ ಇಲ್ಲ. ರೆಡ್ ಝೋನ್ ಇಂದ ಈಗ ಆರೆಂಜ್ ಝೋನ್ಗೆ ಹೋಗ್ಬೇಕು ಅಂತಂದ್ರೆ ಸೊ ಇದೇ ತರ ಕಂಟಿನ್ಯೂ ಆಗ್ಬೇಕಾಗುತ್ತೆ. ಒಂದು ಪ್ರಕರಣ ಇನ್ನೂ ಸ್ವಲ್ಪ ದಿನ ಬರಬಾರದು. ಮೈಸೂರಲ್ಲಿ ಈಗ ಸದ್ಯಕ್ಕೆ 4 ಆಕ್ಟಿವ್ ಪ್ರಕರಣಗಳಷ್ಟೇ ಇರೋದು. ಹೊರ ರಾಜ್ಯದಿಂದ ಬಂದಿರುವಂತ 268 ಜನರ ಮೇಲೆ ನಿಗಾ ಇಡಲಾಗಿದೆ. ಲಾಕ್ಡೌನ್ ಸಡಿಲಿಕೆಗಾಗಿ ಸರ್ಕಾರಕ್ಕೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿಕೊಂಡಿದೆ. ಇವತ್ತು 2 ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. 2 ಡಿಸ್ಚಾರ್ಜ್ ಆದ್ರೆ ಇನ್ನುಳಿಯೋದು 2 ಆಕ್ಟಿವ್ ಕೇಸ್ಗಳಷ್ಟೇ. ಅವರು ಕೂಡ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಬಹುತೇಕ 4 ಜನರಲ್ಲಿ 2 ಡಿಸ್ಚಾರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅಲ್ಲಿಗೆ 2 ಆಕ್ಟಿವ್ ಕೇಸ್ ಮೈಸೂರು ಭಾಗದಲ್ಲಿ ಉಳ್ಕೊಳ್ಳುತ್ತೆ. ಕೊರೋನಾ ವಾರಿಯರ್ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ. ಆಶಾ ಕಾರ್ಯಕರ್ತೆಗೆ ಪೊರಕೆಯಲ್ಲಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದಾಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕಿಪಾಡಿಯಲ್ಲಿ. ಪದೇ ಪದೇ ಇಂಥ ಪ್ರಕರಣಗಳು ಆಗ್ತಾನೆ ಇದೆ. ಕೊರೋನಾ ವಾರಿಯರ್ ನಮ್ಮ ಸುರಕ್ಷತೆಗೋಸ್ಕರ ನಮ್ಗೇನಾದ್ರೂ ಸಿಂಪ್ಟಮ್ಸ್ ಇದೆಯಾ ಅಂತ ಮನೆ ಮನೆಗೆ ಹೋಗಿ ಕೇಳಿದ್ರೆ ಸೊ ಇಲ್ಲಿ ನೋಡಿ ಪದೇ ಪದೇ ಇಂಥ ಪ್ರಯತ್ನಗಳು ಆಗ್ತಾ ಇದೆ. ಇಲ್ಲಿ ಪೊರಕೆಯಲ್ಲಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕಿಪಾಡಿಯಲ್ಲಿ ಘಟನೆ ಆಗಿರೋದು. ಸಾಮಾಜಿಕ ಅಂತರ ಕಾಪಾಡಿ ಅಂತ ಹೇಳಿದಷ್ಟೇ ಆಶಾ ಕಾರ್ಯಕರ್ತೆ. ಅಷ್ಟಕ್ಕೆ ಸಿಟ್ಟಾದಂತ ಜನ ಆತರ ಬಿಹೇವ್ ಮಾಡಿದ್ದಾರೆ. ಅಲ್ಲಿ ಮನೆ ಮುಂದೆ ಜನ ಸೇರಿದನ್ನ ಪ್ರಶ್ನೆ ಮಾಡಿದಕ್ಕೆ ಸಿಟ್ಟಾಗಿದ್ದಾರೆ. ಅವಾಚ್ಯವಾಗಿ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ದಾರೆ ಮಹಿಳೆ. ಆ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಪೊರಕೆ ಹಿಡ್ಕೊಂಡು ಹೆಂಗ್ ನಿಂತಿದ್ದಾರೆ ಅಂತ, ಹೊಡೆದು ಬಿಡ್ತೀವಿ ಅಂತ. ಯಾಕೆ ಗುಂಪು ಕಟ್ಕೊಂಡಿದ್ದೀರಾ? ಈ ತರ ಎಲ್ಲ ಮಾಡಬಾರ್ದು, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು, ಹಿಂಗೆಲ್ಲ ಮಾಡಿದ್ರೆ ಕೊರೋನಾ ಬರುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲಿ ಮಹಿಳೆ ಪೊರಕೆ ಹಿಡ್ಕೊಂಡೆ ನಿಂತ್ಕೊಂಡು ಇದ್ರಲ್ಲೇ ಹೊಡಿತೀನಿ ಅಂತ ಬಂದ್ಬಿಡಿದಾರಂತೆ.